ಫುಲ್ ಫ್ರೆಶ್ ಆಗಿದೆ ಲಿವರ್. ಲಾಸ್ಟ್ ಪಾರ್ಟ್ ಹಿಂಗೆ ಎಷ್ಟೋ ಜನರ ಲವರ್ಸು ಚಿಕನ್ ಪೀಸಸ್ ಮೇಲೆಲ್ಲ ಮೆಣಸ್ಕೊಳ್ತಾ ಇದೆ. ನಾನು ಮಾಡಿರೋ ಅಡುಗೆನ ಫಸ್ಟ್ ಟೈಮು ಬಿರಿಯಾನಿನ ತಿಂತಾ ಇರೋದು ನಮ್ಮ ಮಮ್ಮಿ ಡ್ಯಾಡಿ. ಆದ್ರೂ ಏನು ಹೇಳಿ, ಬಿರಿಯಾನಿ ಗ್ರೇವಿ ಇರಬೇಕಪ್ಪ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನೋಡಿ ನಮ್ಮ ಮಮ್ಮಿ ಜೊತೆ ಕಿಚನಲ್ಲಿ ರೆಡಿಯಾಗಿ ಇಬ್ರು ನಿಂತ್ಕೊಂಡಿದ್ದೀವಿ ಅಡುಗೆ ಮಾಡೋಣ ಅಂದ್ಬಿಟ್ಟು. ಏನಂತ ಹೇಳ್ಬೇಕಮ್ಮ? ನಾನು ಮಮ್ಮಿ ಇಬ್ರು ಮಾಡ್ತೀವಿ ಅಂತ ಹೇಳ್ಬೇಕಂತೆ ವ್ಲಾಗ್ ಅಲ್ಲಿ. ಆಗ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಕಂಡೀಷನ್ ಹಾಕ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದೀನಿ, ಇಬ್ರು ಸೇರಿ ಮಾಡ್ತಾ ಇದೀವಿ ಇವತ್ತು. ಯಾಕೆ ಬೇಜಾರ್ ಮಾಡ್ಕೊಂಡ್ಬಿಟ್ರಲ್ಲ, ರಿವೀಲ್ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ. ಎನಿವೆ ಇವತ್ತಿನ ಸ್ಪೆಷಾಲಿಟಿ ಏನು ಗೊತ್ತಾ ಗೈಸ್, ಇದಕ್ಕೆ ಮುಂಚೆ ಯಾವತ್ತೇ ನಾನು ಬಿರಿಯಾನಿ ಮಾಡಲಿ ಇಲ್ಲ ಏನೇ ಅಡುಗೆ ಮಾಡಲಿ ವ್ಲಾಗ್ ಮಾಡಲಿ ಅದನ್ನು ನಾನು ನಮ್ಮ ಮನೆಯವ್ರಿಗೆ ಟೇಸ್ಟ್ ಮಾಡಿಸಿಲ್ಲ. ಓಕೆ, ನಾನು ಹಾಗಾಗಿ ಇವತ್ತು ನಾನು ನನ್ನ ಸ್ಪೆಷಲ್ಲು ನೀವೆಲ್ಲ ನೋಡಿರ್ತೀರ ಅಲ್ವಾ, ನಾನು ಸ್ಪೆಷಲ್ ಬಿರಿಯಾನಿನ ಅದನ್ನ ಇವತ್ತು ಮಾಡಿಬಿಟ್ಟು ಮಮ್ಮಿಗೆ ಟೇಸ್ಟ್ ಮಾಡ್ಸೋಣ, ಡ್ಯಾಡಿಗೆ ಟೇಸ್ಟ್ ಮಾಡ್ಸೋಣ. ಅವರು ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ರಿವ್ಯೂ ಕೊಡ್ತಾರೆ ತಿಂದ್ಬಿಟ್ಟು. ಅದು ಫಸ್ಟು. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟು ಏನು, ಅದು ಸೆಕೆಂಡ್ ಆ್ಯಕ್ಚುಲಿ. ಫಸ್ಟ್ ಏನು ಗೊತ್ತಾ, ಇವತ್ತು ನಾವು ಒಂದು ಹೊಸ ಐಟಮ್ ಮಾಡ್ತಾಯಿದ್ದೀವಿ. ಲಿವರು ಗುರ್ದಾನು ಏನಂತೀರೋ ಓಕೆನಾ, ಚಿಕನ್ದು ಅದರದ್ದು ಫ್ರೈ ಮಾಡ್ತಾ ಇದ್ದೀವಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಹಾಕಿದ್ದೆ, ನಾನು ಮನೇಲಿ ಯಾರು ಇದ್ದಾಗ ಒಂದ್ಸರಿ ಮಾಡ್ಕೊಂಡಿದ್ದೆ. ಅದು ಫೋಟೋ ಕ್ಲಿಕ್ ಮಾಡಿಬಿಟ್ಟು ಯಾವ್ದಿದ್ದು ರೆಸಿಪಿ ಗೊತ್ತಾ ನಿಮಗೆ ಗೆಸ್ ಮಾಡಿ, ಆ್ಯಂಡ್ ಇದು ರೆಸಿಪಿ ವಿಡಿಯೋ ಬೇಕಾ ಅಂತ ಕೇಳಿದ್ದೆ. ಸುಮಾರು ಜನ ಪೋರ್ಕು ಅಂದ್ಬಿಟ್ಟಿದ್ರೆ, ಆ ಥರ ಕಲರ್ ಇತ್ತದು ಆ್ಯಕ್ಚುಲಿ. ಬಟ್ ನಾವು ಯಾರು ತಿನ್ನೋದಿಲ್ಲ. ತುಂಬ ಜನ ಕೇಳಿದ್ವಿ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಸರಿ ಮಾಡೋಣ. ಅದನ್ನ ಸುಮಾರು ಜನ ಗೆಸ್ ಕೂಡ ಮಾಡಿದ್ವಿ ಕರೆಕ್ಟಾಗಿ, ಅದನ್ನು ಏನು ನಾನು ಆ ಫೋಟೋದಲ್ಲಿ ಇದ್ದಿದ್ದು ಅಂತ ಅಂದ್ಬಿಟ್ಟು ಪೋಸ್ಟ್ ಮಾಡಿದ್ದು. ಸೊ ಹಾಗಾಗಿ ಇವತ್ತು ಅದನ್ನು ಮಾಡ್ತಾಯಿದ್ವಿ. ಸೊ ಮೇನ್ ಚೆಫ್ ಆ್ಯಂಡ್ ಹೆಲ್ಪಿಂಗ್ ಚೆಫ್ ಇಲ್ಲಿದ್ದಾರೆ. ಸೊ ಬಿರಿಯಾನಿ ಮಾಡೋದಕ್ಕೆ ಚಿಕನ್ ತೊಗೊಂಡಿದ್ದೀನಿ. ಸೊ ಚಿಕನ್ ಇಲ್ಲಿದೆ. ಅದು ಮೇಯ್ನ್ ಅಲ್ವೇ ಅಲ್ಲ, ಯೋಚನೆ ಮಾಡಬೇಡಿ. ಬಟ್ ನಮಗೆ ಮೇಯ್ನು ಇದು ಫ್ರೆಶ್ ಆಗಿ ಯಾವುದು ಏನೋ ಫ್ರಿಜ್ಜಲ್ಲಿ ಇಟ್ಟು ಫ್ರೋಝನ್ ಅಲ್ಲದೆ ಇರುವಂತಹ ಲಿವರ್ ತೊಗೊಂಬಂದಿರೋದು. ಸೊ ನನಗೆ ಇದೇ ಥರ ಇದ್ದರೆ ಇಷ್ಟ. ಮೊದಲನೇದಾಗಿ ಈರುಳ್ಳಿ ಹಾಕೋತಾ ಇದ್ದೀವಿ. ಕಾದಿದೆಯಾ? ಕಾದಿದೆ. ಫಸ್ಟ್ ಹತ್ತು ಕಡೆ ಸ್ಟವ್ ಅಂಟಿಸ್ಕೊ, ಬೇಡ ಇತ್ತು ಬನ್ನಿ ಈರುಳ್ಳಿ ಹಾಕೊಂಡ್ಬಿಡೋಣ. ಮೋಸ್ಟ್ಲಿ ಇಷ್ಟೊಂದೆಲ್ಲ ಬೇಕಾಗಲ್ಲ ಅನ್ಸುತ್ತೆ, ಅದಕ್ಕೆ ಸ್ವಲ್ಪನೇ ಸಾಕಾಗುತ್ತೆ ಈರುಳ್ಳಿ. ಸೊ ಒಂದು ಇಡೀ ಈರುಳ್ಳಿ ಹಾಕೋಣ. ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಅರ್ಧ ಇಡೀ ಈರುಳ್ಳಿ ಹಾಕೋಣ, ಸಾಕು. ಬಿರಿಯಾನಿ ಯೂಸ್ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀವಿ. ಬ್ಲಾಸ್ಟ್ ಆಗ್ತಾ ಇದ್ದೀವಿ ಮೆಣಸಿನ್ಕಾಯಿ. ಓಕೆ, ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀವಿ. ಎಲ್ಲ ಮೆಣಸಿನ್ಕಾಯಿ ಪೀಸ್ ಮಾಡಿ ಹಾಕಿದ್ದೀನಿ. ಅದು ಯಾವ ಮೆಣಸಿನ್ಕಾಯಿ ಬ್ಲಾಸ್ಟ್ ಆಯಿತು ಗೊತ್ತಿಲ್ಲ, ಅಷ್ಟು ಬಡ್ ಅಂತು. ಏನಮ್ಮ ಇದು ಹಿಂಗಾರ್ತಾ ಇದೆ, ಸ್ಲೋ ಮಾಡಮ್ಮ, ಕೈ ಮೇಲೆಲ್ಲ ಆಗ್ಬಿಡ್ತು. ಸುಮಾರು 1 kg ಇದೆ. ಫುಲ್ ಫ್ರೆಶ್ ಆಗಿದೆ ಲಿವರ್. ಬನ್ನಿ ಹಾಕ್ಬಿಡೋಣ. ಸ್ಲೋ ಮಾಡಿದ್ರೆ ಸೌಂಡೇ ಬರ್ತದೆ. ಲಾಸ್ಟ್ ಪಾರ್ಟ್ ಹಿಂಗೆ ಎಷ್ಟೋ ಜನರ ಲವರ್ಸು ಅವ್ರ ಆರ್ಟ್ ಕಟ್ ಮಾಡಿ ಅಂದರೆ ನಾನು ಹೇಳಿದ್ದು ಮೋಸ ಮಾಡೋದ್ರು ಅಂತಾರಲ್ಲ, ಹಂಗೆ ನನ್ನ ಆಟ ಪೀಸ್ ಮಾಡೋದ್ಲು ಅಂತಾರಲ್ಲ, ಇಲ್ಲ ಪೀಸ್ ಮಾಡೋದಾ ಅಂತಾರಲ್ಲ, ಅವಾಗ ಹತ್ರ ಪೀಸ್ ಹಂಗೆ ಕಾಣುತ್ತೆ. ಎಕ್ಸಾಂಪಲ್ ನಮ್ಮ ಮಮ್ಮಿ ಮುಂದೆ ಏನು ಹೇಳ್ತಾರೆ ನೋಡಿ, ನಮ್ಮ ಮಮ್ಮಿ ಹಿಂದೆಯಿಂದ ಎಕ್ಸ್ಪ್ರೆಷನ್ ಕೊಡ್ತಾವ್ರೆ. ತಿರುವಣ ಕ್ಲೀನಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ಒಳ್ಳೆ ಫ್ಲೇವರು, ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಫಸ್ಟ್ ಟೈಮು ಒಂದು ಚಿಕನ್ ಐಟಮ್ ಬಿಟ್ಟು, ಚಿಕನ್ ಐಟಮೇ ಇದೂ, ನಾರ್ಮಲ್ ಚಿಕನ್ ಬಿಟ್ಟು ಒಂದು ಸೈಡ್ಸು ಸ್ಪೇರ್ಸಲ್ಲಿ ಒಂದು ಡಿಶ್ ಮಾಡ್ತಿರೋದು ನಾನು. ಲಾಸ್ಟ್ ಟೈಮ್ ಯಾವತ್ತೊಂದು ದಿನ ನಾನು ಬಿರಿಯಾನಿ ಮಾಡಬೇಕಾದ್ರೆ ನಾನು ಉಪ್ಪು ಹಾಕಿದ್ದು ತೋರಿಸಿಲ್ಲ. ಸೊ ಅದ್ರಲ್ಲಿ ಕೆಲವು ಕಮೆಂಟ್ ಹಾಕಿರಿ, ಏನು ರೀ ನಿಮ್ಮ ಬಿರಿಯಾನಿಲಿ ಉಪ್ಪಿಲ್ವಾ ಅಂತ ಅಂದ್ಬಿಟ್ಟು. ಅದು ಯಾವುದೋ ಅಡ್ವರ್ಟೈಸ್ಮೆಂಟ್ ಬರೋಲ್ಲ ಆ ಥರ. ಸೊ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಉಪ್ಪು ಹಾಕೋದನ್ನು ನೋಡ್ಕೊಂಬಿಡಿ. ನೋಡಿರಿ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಸಾಕೇನಮ್ಮ? ಹೆಂಗೆ ಕರೆಕ್ಟಾಗಿ ಎತ್ಕೋತೀನಿ ನೋಡಮ್ಮ. ಇದು ಬಂದುಬಿಟ್ಟಿದೆ ಏನೋ ಕೈಯಲ್ಲೇ ಅಳತೆ. ಅರ್ಶಿನ ಹಾಕ್ತಾಯಿದ್ದೀನಿ. ಎಲ್ಲ ಏನು ಜಾಸ್ತಿ ಅಷ್ಟು ಇಷ್ಟು ಮೆಜರ್ಮೆಂಟ್ ಅಂತೇನಿಲ್ಲ, ನಮ್ಗೆ ಅನ್ನಿಸ್ದಷ್ಟು. ಈಗ ನಮ್ಮ ಮಮ್ಮಿ ಅಲ್ಲಿಂದ ಲುಕ್ ಕೊಡ್ತಾಯಿದ್ದಾರೆ, ಎಷ್ಟು ಆಗ್ತಾವೆ ನೋಡ್ಬಿಡೋಣ ಒಂದ್ಸರಿ ಅಂತ. ಬಟ್ ಯಾರು ಇವತ್ತು ನಾನು ಮಾಡೋದು, ನಮ್ಮ ಮಮ್ಮಿ ನೋಡ್ಬೇಕಷ್ಟೇ. ಉಪ್ಪು ಏನಂದರೆ ಸ್ವಲ್ಪ ಭಯ, ಏನಾದ್ರು ಒಂಚೂರು ಏನೋ ಜಾಸ್ತಿ ಗಿಸ್ತಿ ಆಗ್ಬಿಟ್ರೆ ನಾನು ಮಾಡ್ಕೊಡೋದು ನಾನು ಒಬ್ಬನಿಗೆ ಇಷ್ಟೆಷ್ಟು ಮಾಡ್ಕೊತೀನಿ. ಚೂರು ಏರುಪೇರಾದರೂ ಪರವಾಗಿಲ್ಲ. ಬಟ್ ಇಲ್ಲಿ ನನ್ನನ್ನು ನಂಬ್ಕೊಂಡು ಇವತ್ತು ರಾತ್ರಿ ಊಟಕ್ಕೆ ಮಮ್ಮಿ ಡ್ಯಾಡಿ ಇಬ್ಬರು ಇದ್ದಾರೆ. ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಿಕ್ಸ್ ಆಗಿರೋದು. ಸೊ ಇದನ್ನು ಹಾಕ್ತಾಯಿದ್ದೀನಿ. ಇದೇ ನೀರು ಬಿಟ್ಕೊಂಡಿರೋದು, ಅದೇ ನೀರಿನಲ್ಲೇ ಕುದೀತಾ ಇದೆ ನೋಡಿ. ಇವಾಗ ಎಷ್ಟು ಡಿಫ್ರೆಂಟ್ ಆಗಿದೆ. ನೀರು ಹಾಕಿದ್ದೀನಿ, ಮೇಲ್ಗಡೆ ತೇಲ್ತಿರೋದು ಜಿಡ್ಡು,
ಲಿವರ್ ಜೊತೆನೆಲ್ಲ ಅಟ್ಯಾಚ್ ಆಗಿರೋ ಕೊಬ್ಬಿರುತ್ತಲ್ಲ ಲಿವರು ಗುರ್ದ ಜೊತೆ ಆ ಜಿಡ್ಡು ಅದ್ರ ಜೊತೆಗೆ ಎಣ್ಣೆದು ಇರುತ್ತೆ ಬಿಡಿ. ಬಟ್ ಇವಾಗ ಕುದೀಲಿ ಇದು ಚೆನ್ನಾಗಿ. ಮತ್ತೆ ಪ್ಲೇಸಸ್ ಶಿಫ್ಟ್ ಆಗಿದೆ. ಇದು ಕಡೆ ನಮ್ಮ ಲಿವರ್ ಫ್ರೈನ ಕುದೀಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಇದು ಕಡೆ ಬಿರಿಯಾನಿಗೆ ಬಂದಿದ್ದೀವಿ. ಎಣ್ಣೆಗೆ ಫಸ್ಟು ಸ್ಪೈಸಸ್ ಹಾಕ್ತಾಯಿದ್ದೀವಿ. ಅದೆಲ್ಲ ನಿಮ್ಗೆ ಗೊತ್ತು ಗೈಸ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಸ್ಟೈಲ್ ಆಫ್ ಬಿರಿಯಾನಿ. ಏನಿದು ಹಿಂಗೆ ಲಿವರು ಈ ಲೆವೆಲ್ಗೆ ಆಗಿದೆ. ಮೋಸ್ಟ್ಲಿ ಇವಾಗ ಬೆಂದಿರುತ್ತೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಮೇಲ್ಗಡೆ ತೇಲ್ತಾ ಇದೆ ನೋಡಿ ಎಣ್ಣೆ. ಸೊ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸು ಇಲ್ಲಿದೆ ನೋಡಿ. ಸೊ ಇದು ಬಂದ್ಬಿಟ್ಟು ಜೀರಿಗೆ ಮಸಾಲ, ಸರಿ ಜೀರಿಗೆ ಮಸಾಲ ಅಲ್ಲ, ಜೀರಿಗೆ ಪುಡಿ. ಸೊ ಜೀರಿಗೆ ಪುಡಿ ಇಷ್ಟ ಆಗ್ತಾಯಿದ್ದೀನಿ. ಇದು ಲಿವರಲ್ಲಿ ಪೆಪ್ಪರ್ ಮಾಡಿದ್ರೇ ಚಂದ. ಸೊ ಪೆಪ್ಪರ್ ಪುಡಿ, ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಣ ಮೆಣಸಿನ ಪುಡಿನ, ಟೇಸ್ಟ್ ಚೆನ್ನಾಗಿರುತ್ತೆ. ಯೂಶ್ವಲಾಗಿ ಮಟನಲ್ಲಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಈ ಥರ ಪೆಪ್ಪರ್ ಫ್ರೈನ ನಾನು ಲಾಸ್ಟ್ ಟೈಮ್ ಮಾಡಿದ್ದಾನೆ, ಒಂದು ವಾರ ಆಯ್ತು ಅಂದ್ಕೊಡಿ. ಸೊ ಸಖತ್ತಾಗಿತ್ತು. ಲಿವರ್ನ ಈ ಥರ ಮಾಡಿಕೊಂಡು ಚಪಾತಿಗೆ ತಿಂದರೆ ಒಳ್ಳೆ ಟೇಸ್ಟು. ನಾನೇ ಕಳೆದೋಗ್ಬಿಟ್ಟೆ. ನಾನು ಈ ಲೆವೆಲ್ಗೆಲ್ಲ ಅಡುಗೆ ಮಾಡ್ತೀನಿ, ನಾನು ಲೆವೆಲ್ಗೆ ಕಳೆದೋಗಿದ್ದೀನಿ. ಹೊರಗಡೆ ಹೋಗಿ ರೆಡಿಮೇಡ್ ಚಪಾತಿ ತಂದುಬಿಟ್ಟು ತಿಂದಿದ್ದೀನಿ ಗೊತ್ತಾ. ಸೊ ಆ ಲೆವೆಲ್ಗೆ ಸಖತ್ತಾಗಿತ್ತು. ಬಿರಿಯಾನಿ ರೆಡಿ ಆಗ್ತಾಯಿದೆ ಗೈಸ್. ಇದೆಲ್ಲ ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು. ಸೊ ನೋಡಿ ಯಾವ ಥರ ಬಂದಿದೆ ಇವಾಗ. ಆ್ಯಕ್ಚುಲಿ ಅಷ್ಟೊಂದು ಗಟ್ಟಿ ಆಗಿಲ್ಲ, ಇನ್ನು ಕನ್ಸಿಸ್ಟೆನ್ಸಿ ತೆಳ್ಳಿಗೆ ಇದೆ. ಸೊ ಇನ್ನೊಂಚೂರು ಗಟ್ಟಿ ಆದರೆ ಚೆನ್ನಾಗಿರುತ್ತೆ. ಸೊ ಮೇ ಬಿ ಇನ್ನೊಂದು 10 ನಿಮಿಷ ಕ್ಲೀನಾಗಿ ಇನ್ನೊಂದು ಸರಿ ಕುದಿಸ್ಬಿಟ್ಟು ಅದಾದಮೇಲೆ ಇಳಿಸ್ಬಿಡೋಣ. ಆಟೋಮೆಟಿಕಾಗಿ ಗಟ್ಟಿ ಆಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಹಂಗೆ ಆಗಿದ್ದು. ಆಲ್ಮೋಸ್ಟ್ ರೆಡಿ ಆಗಿದೆ. ಫಿನಿಶಿಂಗ್ ಟಚ್ಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಇದಿಟ್ಕೊಂಡು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮುಚ್ಚಿಟ್ಬಿಡೋದು. ಪರಮೇಲೆ ತೋರ್ಸೋಣ ಹೆಂಗಿದೆ ಅಂತ. ಕಲರ್ ನೋಡಿ ಫುಲ್ ಚೇಂಜ್ ಆಗಿಬಿಟ್ಟಿದೆ, ಮಸ್ತಾಗಿ ಬಂದಿದೆ ಇವಾಗ. ಸೊ ಒಂದ್ಸರಿ ಕ್ಲೀನಾಗಿ ತಿರುಗಿಬಿಟ್ಟು, ಆಗಲೇ ನೋಡಿದ್ರಿ ತಾನೇ ಹೆಂಗಿತ್ತು, ಈಗ ನೋಡಿರಿ ಹೆಂಗಿದೆ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಈ ಥರ ಕಲರ್ ಬಂದಿದೆ. ಏನು ಗುರು ಇದು ಎಣ್ಣೆ ಒಂದು ಲೇಯರೇ ಬಂದುಬಿಟ್ಟಿದೆ ಅಲ್ವೇನಮ್ಮ, ಗಟ್ಟಿಯಾಗಿ ಬಂದಿದೆಲ್ಲ. ಸೊ ಒಂದು ಚೆನ್ನಾಗಿ ಬಂದಿದೆ. ಕಲರು ಫುಲ್ ಪ್ರಾಮಿಸಿಂಗ್ ಆಗಿದೆ. ಮೆಣಸು ಸ್ವಲ್ಪ ಜಾಸ್ತಿನೇ ಆಗಿದೆ. ಚಿಕನ್ ಪೀಸಸ್ ಮೇಲೆಲ್ಲ ಮೆಣಸು ಕಾಣ್ತಾ ಇದೆ. ಬಿರಿಯಾನಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ. ಬಿರಿಯಾನಿ ಏನು ಕಾಮನ್ ನಮ್ಮದು. ಸೊ ನೋಡಿ ಈ ಥರ ಇದೆ ನಮ್ಮ ಬಿರಿಯಾನಿ. ಚೆನ್ನಾಗಿ ಬಂದಿದ್ದೀನಮ್ಮ ನೋಡ್ರಿ. ತಿಂದು ನೋಡ್ತಾರೆ, ಬಟ್ ಆದ್ರೂ ಕಲರ್ ನೋಡ್ಬೇಕಲ್ಲ ಹೆಂಗೆ ಚೆನ್ನಾಗಿ ಬಂದಿದೆ. ಇದೇನು ಡಿಫ್ರೆಂಟ್ ಇದೆಯಾ? ಇಲ್ಲ ಇಲ್ಲ ಲೈಟ್ಗೆ ಅದು ಶಾಡೋ ಬೀಳ್ತಾರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರಂಗಿದೆ. ಹೌದಾ, ಟೇಸ್ಟ್ ಮಾಡಬೇಕು. ಕಲರ್ ವೈಸ್ ಅಂತೂ ಚೆನ್ನಾಗಿದೆ ನಮ್ಮ ಲಿವರ್ ಫ್ರೈ. ತಟ್ಟೆಗೆ ಸರ್ವ್ ಮಾಡ್ಕೊಂಬೋಣ. ಈ ಕಡೆ ನಮ್ಮ ಒನ್ ಆ್ಯಂಡ್ ಓನ್ಲಿ ಇವತ್ತಿನ ಸಿಗ್ನೇಚರ್, ಇವತ್ತಿನ ವ್ಲಾಗಿಂದು ನಮ್ಮ ಲಿವರ್ ಫ್ರೈ. ಸ್ವಲ್ಪ ಗೊಜ್ಜಿರಲಿ ಅಂತಲೇ ಬೇಕು ಅಂತಲೇ ಹಂಗೆ ಬಿಟ್ಟಿರೋದು. ಬಿಕಾಸ್ ಗೊಜ್ಜಿದ್ರೆ ಹೇಳೋಕ್ಕಲ್ಲ, ಚಪಾತಿಗೆ ಅನ್ನಕ್ಕೆ ಕಲ್ಸ್ಕೊಳ್ಳೋಕ್ಕೆ ಮಸ್ತಾಗಿರುತ್ತೆ. ನಾನು ಮಾಡಿರೋ ಅಡುಗೆನ ಫಸ್ಟ್ ಟೈಮು ಬಿರಿಯಾನಿನ ತಿಂತಾ ಇರೋದು ನಮ್ಮ ಮಮ್ಮಿ ಡ್ಯಾಡಿ. ಫಸ್ಟ್ ಟೈಮ್ ಅಲ್ವೇ ನಮ್ಮ ಮುಂಚೆ ತಿಂದಿದ್ರಾ? ಫಸ್ಟ್ ಟೈಮ್ ಅಪ್ಪ. ಅವತ್ತಿಗೆ ಇಲ್ಲಿ ಗಾರ್ಡನಲ್ಲಿ ಮಾಡಿದ್ವಿ ನಾವು, ಅದನ್ನೆಲ್ಲ ಟೇಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಮೇಯ್ನ್ ಮಮ್ಮಿನೇ ಮಾಡಿದ್ದು. ಅದು ಬಿಟ್ಟರೆ ಇವತ್ತೇ ಫಸ್ಟ್ ಟೈಮ್ ಅನ್ಕೋತೀನಿ ನಾನೇ ಖುದ್ದಾಗಿ ಮಾಡಿರೋದು. ಬಿರಿಯಾನಿ ಚೆನ್ನಾಗಿದೆ. ಚೆನ್ನಾಗಿಯಾ? ಸೂಪರ್. ಇದು ಉಪ್ಪು ಖಾರ ಸಾಫ್ಟ್ನೆಸ್ಸು ಓ ಮಮ್ಮಿಗೆ ಒಂದು ಸ್ವಲ್ಪ ಉದ್ರುದ್ರಾಗಬೇಕು, ನನಗೆ ಮತ್ತೆ ಡ್ಯಾಡಿಗೆ ಹಾಂ ಅಂದರೆ ಹಾರ್ಡ್ ಬಿರಿಯಾನಿ, ಡ್ರೈ ಇಲ್ಲ, ಸ್ಮೂತ್ ಆಗಿದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಆಯಿತು. ನಮ್ಮ ಮಮ್ಮಿ ಲಿವರ್ ತಿನ್ನಲ್ಲ, ಅದಕ್ಕೋಸ್ಕರ ಸೈಡಲ್ಲಿ ಕೂತಿದ್ದಾರೆ. ಚೆನ್ನಾಗಿಲ್ಲ ಅಂತ ಅನ್ಕೊಂಬೇಡಿ, ನಮ್ಮ ಮಮ್ಮಿಗೂ ಲಿವರು ತುಂಬ ದೂರ ಈ ಥರ ಇದೆ. ನೀನು ಟೇಸ್ಟ್ ಮಾಡ್ರ. ನಾನು ತಿಂತೀನಿ ನಾರ್ಮಲಾಗಿ, ನಾನು ಮಾಡಿರೋದೆ ಅಲ್ವಾ, ಊಟ ಮಾಡ್ತೀನಿ ಡೈರೆಕ್ಟಾಗಿ. ಸೂಪರ್ ಆಗಿದೆ. ಗೊಜ್ಜು ಜೊತೆ ತಿನ್ನಕ್ಕೆ ಹೆಂಗಿದೆ ನೆನ್ಸ್ಕೊಂಡ್ರೆ? ಒಳ್ಳೆ ಕಾಂಬಿನೇಷನಾ? ಪೆಪ್ಪರ್ ಇದು ಜಾಸ್ತಿ ಇದೆ, ಫ್ಲೇವರ್ ಚೆನ್ನಾಗಿದೆ. ನೀನು ಹೇಳ್ದಂಗೆ ಚಪಾತಿ, ಪರೋಟ, ಪೂರಿ. ನಾನು ತಟ್ಟೆಗೆ ಹಾಕ್ಕೊಂಬಂದಿದ್ದೀನಿ ನೋಡ್ರಿ ಯಾವ ಥರ ಇದೆ ಅಂತ. ಬಿರಿಯಾನಿ ಓಕೆ, ಬಟ್ ಇದೆ ಪೆಪ್ಪರ್ ಅಲ್ಲಲ್ಲೇ ಕಾಣ್ತಾ ಇದೆ, ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ, ತುಂಬಿ ಹಾಕ್ಬಿಟ್ಟಿದ್ದೀನಿ. ಆಗಲೇ ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ತೋರಿಸಿಲ್ಲ. ನಿಂಬೆಹಣ್ಣು ಹಾಕಿದ್ರೇ ಒಂದು ಟೇಸ್ಟು ಮಜಾ. ಕ್ಲೀನಾಗಿ ನಿಂಬೆಹಣ್ಣು ಇಟ್ಕೊಂಡು. ಆದರೂ ಏನು ಹೇಳಿ, ಬಿರಿಯಾನಿ ಗ್ರೇವಿ ಇರಬೇಕಪ್ಪ. ಅದು ಹೆಂಗೆ ಮೊಸರು ಬಜ್ಜಿಲಿ ತಿಂತಾರೋ ಗೊತ್ತಿಲ್ಲ ನನಗಂತೂ ಒಂಚೂರು ಇಷ್ಟ ಆಗಲ್ಲ. ಮೊಸರನ್ನ ತಿನ್ನಂಗಿರುತ್ತೆ. ಅಫೆಂಡ್ ಆಗಬೇಡಿ ಮೊಸರು ಬಜ್ಜಿಲಿ ತಿನ್ನೋರು. ಅವ್ರವ್ರ ಇಷ್ಟ.
ಇಲ್ಲೇ ನಮ್ಮ ಮಮ್ಮಿನೇ ಹೇಳ್ಬಿಟ್ರು ನಿಂಗೆ ಯಾಕೆ ಬೇಕದು ಅವ್ರವ್ರ ಇಷ್ಟ ಅಂತ. ಚೆನ್ನಾಗಿದೆಯಪ್ಪ, ಸಾಕಾಗಿದೆ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಸೊ ಒಂದು ಲಿವರ್ ಪೀಸು ಗ್ರೇವಿನಲ್ಲಿ ಅದ್ದಿರೋದು ಪರ್ಫೆಕ್ಟ್ ಬ್ಲೆಂಡು, ಜಾಸ್ತಿನೂ ಆಗಿದೆ ಕಮ್ಮಿನೂ ಆಗಿದೆ, ಏನು ಎಲ್ಲ ಪರ್ಫೆಕ್ಟ್ ಆಗಿದೆ. ಸುಡುತ್ತೆ. ಹಾಂ, ನಾನು ಹಿಂಗೆ ಎತ್ಬಿಟ್ಟು ಹಿಂಗೆ ಇಡ್ತೀನಿ ಅನ್ಕೊಂಡ್ಬಿಟ್ರಾ, ಈ ಕಡೆದು ಫ್ಲೇಮ್ ಸ್ವಲ್ಪ ಕಮ್ಮಿ ಬರುತ್ತೆ, ಅದಕ್ಕೆ ಆ ಕಡೆ ಸರ್ವಿಸ್ ಮಾಡು. ಯೂಟ್ಯೂಬ್ ವಿಡಿಯೋಸ್ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಸ್ಟವ್ ಸರ್ವಿಸ್ ಮಾಡ್ಬೇಕು. ನಾನು ಚಿಕನ್ನ ಈ ಥರ ಮಾಡಿಕೊಂಡು ಲಿವರ್ಗೆ ತಿನ್ಬೇಕು, ಏನೇನೋ ಹೇಳ್ತಾ ಇದ್ದೀನಿ.